ಎವರ್ಗ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಡಿ. ಹಲವು ದಿನಗಳಿಂದ ಗಿಲ್ಲಿ ನಟ ಈ ಬಾರಿಯ ಸೀಸನ್ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12ಗೆ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಮತ್ತೆ ಇವರೇ ವಿನ್ನರ್ ಆಗಿ ಹೊರಗೆ ಬರ್ತಾರೆ ಅಂತ ಹೇಳಿ ಒಂದಷ್ಟು ಜನ ರಿವ್ಯೂ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಹಂಗೆ ಈ ಬಾರಿಯ ಸೀಸನ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಆದ್ರೆ ಒಂದು ವಿಶೇಷ ಇಲ್ಲಿದೆ, ಏನಂತಂದ್ರೆ ಕಳೆದ ಒಂದು ಸೀಸನ್ ನಲ್ಲಿ ಲುಂಗಿ ತೊಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತ ಹನುಮಂತ ಲಮಾನಿ ಅವರ ಆ ಒಂದು ಸಹಜ ಜೀವನ, ಆ ಒಂದು ಲುಂಗಿ ಸ್ಟೈಲ್ಗೆ ಮಾರು ಹೋದಂತಹ ಜನ ಅವ್ರಿಗೆ ಸಿಕ್ಕಾಪಟ್ಟೆ 5 ಕೋಟಿ ಓಟ್ ಅನ್ನ ಹಾಕಿ ಅವ್ರನ್ನ ವಿನ್ನರ್ ಮಾಡಿದ್ರು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಅದನ್ನೇ ಹೇಳ್ತಾರೆ, ಏನ್ ಲುಂಗಿ ತಟ್ಕೊಂಡ್ ಬಂದ್ಬಿಟ್ಟಿದಾರ, ಏನ್ ಟ್ರೋಫಿ ಗೆಲ್ಬೇಕಂತನಾ ಹನುಮಂತ ಲಮಾನಿ ತರ ಅಂತ ಹೇಳ್ತಾರೆ. ಸೊ ಒಂದಷ್ಟು ಜನ ಇಲ್ಲಿ ಈ ಬಾರಿಯ ಸೀಸನ್ ನಲ್ಲಿ ಗಿಲ್ಲಿ ನಟ ಅವರು ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ, ಅವರೇ ವಿನ್ನರ್ ಆಗ್ತಾರೆ ಅಂತಾನೂ ಕೂಡ ಹೇಳಿದ್ರು. ಸೊ ಅದರಂತೆ ಇವರು ಹನುಮಂತ ಲಮಾನಿಯ ಸ್ಟೈಲ್ ನಲ್ಲಿ ಲುಂಗಿ ನಾವು ತಟ್ಕೊಂಡ್ ಬರ್ತಾರೆ. ಸೊ ಜನ ಎಮೋಷನಲಿ ಓಟ್ ಹಾಕ್ತಾರೆ ಅನ್ನೋ ಒಂದು ಗಿಮಿಕ್ ಅಂತ ಹೇಳಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಇವ್ರಿಗೆ ಕಾಡ್ತಾರೆ, ಅಂತಂದ್ರೆ ಕಾಲ್ ಇಡ್ತಾರೆ. ಸೊ ಆಗ ಹಂಗೇನಾದ್ರೂ ವರ್ಕೌಟ್ ಆಗುತ್ತೆ ಅಂತಂದ್ರೆ ಸರ್, ನನ್ನ ಹತ್ರ ಇರುವಂತ ಆ ನೈಟ್ ಪ್ಯಾಂಟು, ಜೀನ್ಸ್, ಟಿ ಶರ್ಟ್ ಅವೆಲ್ಲವನ್ನು ಕೂಡ ಕಳ್ಸ್ಕೊಟ್ಬಿಡ್ತೀನಿ, ಬರೇ ಲುಂಗಿನ ತರಿಸ್ಕೊಂತೀನಿ ಅಂತ ಹೇಳಿದ್ರು. ಸೊ ಅಂತಂದ್ರೆ ನಿಮಗ್ ಗೊತ್ತು, ಗಿಲ್ಲಿ ನಟ ಅಂತಂದ್ರೆ ಹಲವು ಟಿವಿ ಶೋಗಳಲ್ಲಿ ಅವರು ಪ್ರಾಪರ್ಟಿ ಕಾಮಿಡಿಯನ್ನ ಮಾಡ್ತಾ ಫೇಮಸ್ ಆದ್ರು. ಸೊ ಅದಕ್ಕಿಂತ ಪೂರ್ವದಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವರು ಪ್ರಾಪರ್ಟಿ ಕಾಮಿಡಿಯನ್ನ ಮಾಡ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಆದಂತ ಒಂದು ಜಮಾನ ಕ್ರಿಯೇಟ್ ಆಯ್ತು ಅಂತಂದ್ರೆ ತಪ್ಪಿಲ್ಲ. ಇಲ್ಲಿವರೆಗೂ ಕಾಮಿಡಿಯನ್ಸ್ ಇದ್ರು ನಮ್ಮ ಕರ್ನಾಟಕದಲ್ಲಿ, ಕಾಮಿಡಿಯನ್ನ ಮಾಡ್ತಾ ಇದ್ರು. ಆದ್ರೆ ಒಂದು ವಸ್ತುನ ಇಟ್ಕೊಂಡು ಕಾಮಿಡಿ ಮಾಡುವಂತಹ ಕಲಾವಿದ ಯಾರು ಇರ್ಲಿಲ್ಲ. ಸೊ ಆ ಒಂದು ಹಿರಿಮೆ, ಆ ಒಂದು ಕಿರೀಟವನ್ನ ಈಗ ನಮ್ಮ ಪ್ರಾಪರ್ಟಿ ಕಾಮಿಡಿಯನ್ ಆಗಿರುವಂತ ಗಿಲ್ಲಿ ನಟ ಅವರಿಗಿದೆ. ಸೊ ಗಿಲ್ಲಿ ನಟ ಅವರು ಈ ಬಾರಿಯ ಈ ಒಂದು ಸೀಸನ್ ನ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಸೊ ಇವರು ಒಂದು ಹಾನೆಸ್ಟ್ ಆಗಿ ಒಂದು ಮಾತು ಹೇಳ್ತಾರಪ್ಪ, ಏನಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ನಿಮ್ಗೆ ಯಾಕೆ ಅಂತ ಹೇಳಿ. ಸೊ ಆ ಮಾತನ್ನ ಕೇಳಿದ್ರೆ ಇವರು ಹನುಮಂತ ಲಮಾನಿನ ಅಂತಂದ್ರೆ ಹನುಮಂತ ಲಮಾನಿನೇ ನೋಡಿದಷ್ಟು ಖುಷಿ ಆಗ್ಬಿಡತ್ತೆ. ಅಂತಂದ್ರೆ ಹಾನೆಸ್ಟಿಗೆ ಹನುಮಂತ ಲಮಾನಿ ಇನ್ನೊಂದು ಹೆಸರಾಗಿದ್ರಲ್ವಾ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಸರ್ 6 ತಿಂಗಳದಿಂದ ಏನು ಕೆಲಸ ಇರ್ಲಿಲ್ಲ, ಯಾವ ಒಂದು ಶೋ ನಲ್ಲೂ ಕೂಡ ನನ್ಗೆ ಕಾರ್ಯಕ್ರಮಗಳು ಇರ್ಲಿಲ್ಲ. ಸೊ ಹೀಗಾಗಿ ಖಾಲಿ ಇದ್ದೀನಿ, ಸೊ ಹಾಗಾಗಿ ಬಿಗ್ ಬಾಸ್ ಸರ್ ಅಂತ ಹೇಳ್ತಾರೆ. ಕೆಲಸ ಬೇಕು, ಹಾಗಾಗಿ ಬಂದಿದ್ದೀನಿ ಬಿಗ್ ಬಾಸ್ ಮನೆಗೆ, ಹಣದ ಹಂಬಲ ಮತ್ತೆ ನನಗೆ ಅನಿವಾರ್ಯತೆ ಇದೆ, ಸೊ ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ಎಲ್ರು ಹಿಂಗಂತಂದ್ರೆ ಬಿಗ್ ಬಾಸ್ ಯಾಕ್ರಿ ಅಂತ ಕೇಳಿದಾಗ ಏನೇನೋ ಡೌಗಳನ್ನ ಹೇಳ್ತಾರೆ, ಏನೇನೋ ಹೇಳ್ತಾರಪ್ಪ ಕತೆಗಳನ್ನ, ಆದ್ರೆ ನೀವು ಮಾತ್ರ ಕರೆಕ್ಟ್ ಆಗಿ ಹಾನೆಸ್ಟ್ ಆಗಿ ಹೇಳಿದ್ರಿ, ಖುಷಿ ಆಯ್ತು ಅಂತ ಹೇಳಿ. ಅಂತಂದ್ರೆ ಫಸ್ಟ್ ಡೇ ಎಂಟ್ರಿ ಕೊಟ್ಟಿದ್ದ ದಿನವೇ ಗಿಲ್ಲಿ ನಟ ಕಿಚ್ಚ ಸುದೀಪ್ ಅವ್ರ ಹತ್ರ ಬೇಷ್ ಅನ್ನಿಸ್ಕೊಂಡಿದ್ದಾರೆ, ಬೆನ್ ತಟ್ಟಿಸ್ಕೊಂಡಿದ್ದಾರೆ. ಸೊ ನೋಡೋಣ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಹಾನೆಸ್ಟ್ ಕಂಟೆಸ್ಟೆಂಟ್ ಅಂತ ಅನಿಸ್ಕೊಂಡಿರುವಂತ ಗಿಲ್ಲಿ ನಟ ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡ್ತಾರೆ. ಗಿಲ್ಲಿ ನಟ ಅವರಿಂದ ಒಂದೊಳ್ಳೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಕರ್ನಾಟಕದ ಜನತೆ. ಅದರ ಜೊತೆಗೆ ಇವರ ಆಟ ಅಂತ ಬಂದ್ರೆ ಇವರ ಪರ್ಸನಾಲಿಟಿ ಅಂತ ನೋಡ್ತಾ ಇದ್ರೆ ನಾವು ಆಟ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಹಳ್ಳಿ ಪ್ರತಿಭೆ, ಚೆನ್ನಾಗಿ ಆಟ ಆಡ್ಬೋದು. ಮತ್ತೆ ಮನೆಯವ್ರನ್ನೆಲ್ಲ ನಗಿಸ್ತಾ ಖುಷಿಯಾಗಿಟ್ಕೊಂಡು ಒಂದು ರೀತಿ ಅಂತಂದ್ರೆ ಈಗ ಏನಾದ್ರೂ ಜಗಳ ಆಗೋದು ಅದೆಲ್ಲ ಇರುತ್ತಲ್ಲ, ಆ ತರ ನಾವು ಗಿಲ್ಲಿ ನಟನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ. ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂತ ಎಲ್ರನ್ನ ನಗಿಸ್ತಾ ಆ ರೀತಿಯಾಗಿರ್ಬೋದು, ನೋಡೋಣ. ಆಮೇಲೆ ಇನ್ನೊಂದು ನಿರೀಕ್ಷೆನೂ ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಇವರ ಜೊತೆಗೆ ಸಹ ಕಲಾವಿದೆ ಆಗಿರುವಂತಹ ಗಗನ ಅವರು ಕೂಡ ಬರ್ಬೋದು ಅಂತ ಹೇಳಿ. ನೋಡೋಣ ಗಗನ ಬರ್ಬೋದು ಇಲ್ವೋ ಅನ್ನೋದನ್ನ ನಾವು ಮುಂದಿನ ರಿವ್ಯೂ ನಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಸೊ ಒಟ್ನಲ್ಲಿ ಈಗ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ, ಇವ್ರು ಹೆಂಗ್ ಆಟ ಆಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ನೋಡೋಣ, ಕಾದ್ ನೋಡೋಣ ಗಿಲ್ಲಿ ನಟನ ಆಟವನ್ನ. ಅದರ ಜೊತೆಗೆ ಗಿಲ್ಲಿ ನಟನ ಆಯ್ಕೆ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ನಟ ಹೇಗಿರ್ಬೇಕು, ನೀವೇನಾದ್ರೂ ಟಿಪ್ಸ್ ಕೊಡೋದಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ಕಂಟೆಸ್ಟೆಂಟ್ ನ ರಿವ್ಯೂ ನಲ್ಲಿ. ನಮಸ್ಕಾರ.